ಬ್ರಹ್ಮಜ್ಞಾನ ಶಂಕರ್ ಪ್ರಸಾದ್ ಗುರುಜಿ ಮಾತಾಡುತ್ತಾ ಇರೋದು. ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. 2024 ಈ ವರ್ಷದಲ್ಲಿ ಮಕರ ರಾಶಿ ಪ್ರಕಾರದಲ್ಲಿ ಹೇಗಿದೆ, 2024 ಹೊಸ ವರ್ಷದಿಂದ ನಮ್ಮ ಜೀವನದಲ್ಲಿ ಯಾವತ್ತು ನಡೀತಾ ಇರುತ್ತೆ. ತುಂಬ ಕಷ್ಟದಲ್ಲಿದ್ದೀವಿ, ಯಾವುದು ಫಲ ಸಿಗ್ತಾ ಇಲ್ಲ, ತುಂಬ ನರಳಾಟ ಇದೆ, ಕೈಗೆ ಬಂದಿದಂಥ ತುತ್ತು ಬಾಯಿಗೆ ಬರ್ತಾ ಇಲ್ಲ. ನಮ್ಮ ಏನಾದರೂ ಮಾಡಬೇಕಂತ ಹೇಳಿದ್ರೆ ತುಂಬ ನಮಗೆ ಫಲ ಸಿಗ್ತಾ ಇಲ್ಲ. ಮಕರ ರಾಶಿ ಪ್ರಕಾರದಲ್ಲಿ ಶನಿ ಅಧಿಪತಿ ಅಂತ ಹೇಳ್ತೀವಿ ನಾವು. ಶನಿ ಅಧಿಪತಿ ಅವನು ಯಾವ ಥರ ಏನೇನು ಕೆಲಸ ಮಾಡ್ತಾನೆ, ಕೊಟ್ಟು ನೋಡ್ತಾನೆ, ಬಿಟ್ಟು ನೋಡ್ತಾನೆ, ತಗೊಂಡು ನೋಡ್ತಾನೆ, ಕೈ ಹಿಡಿದು ನೋಡ್ತಾನೆ, ಕೊಟ್ಟು ಕೈ ಬಿಡ್ತಾನೆ, ಹಿಡಿದು ಮತ್ತು ನೋಡಿ ಕೈ ಹಿಡಿತಾನೆ ಅಂತ ನೋಡು. ಅಂಥ ಪ್ರಶ್ನೆ, ಅಂಥ ಭಾವನೆಗಳು ತಿಳಿಸ್ತಾ ಇರ್ತಕ್ಕಂಥ ಮಕರ ರಾಶಿ ಪ್ರಕಾರದಲ್ಲಿ ಮಕರ ರಾಶಿಯವರು ಏನು ಕೆಲಸ ಮಾಡಿದರೆ ಆತರ ಪಡಿಬಾರ್ದು, ಏನು ಮಾಡಬೇಕನ್ನೋದು ಸ್ವಲ್ಪ ಆಲೋಚನೆ ಮಾಡಬೇಕು. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಇರ್ತದೆ, ಆರೋಗ್ಯದಲ್ಲಿ ಸ್ವಲ್ಪ ಟೆನ್ಷನ್ ಇರ್ತದೆ. ಅವಾಗ ನರ್ವ್ ವೀಕ್ನೆಸ್, ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು, BP, ಶುಗರ್, ಹೆಲ್ತ್ ಇವಾಗ ಸಾಕೋಜ ಬಂದಿರ್ತದೆ. ಆದರೆ ಈ ಮಕರ ರಾಶಿಯವ್ರಿಗೆ ಸ್ವಲ್ಪ ಅಡೆತಡೆ ಇರುತ್ತೆ. ಭಾಳ ಹುಷಾರವಾಗಿರಬೇಕು, ಭಾಳ ನಿಧಾನವಾಗಿರಬೇಕು, ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು, ಜಾಸ್ತಿ ಟೆನ್ಷನ್ ತಗೋಬಾರ್ದು. ತಾಳಿದಷ್ಟು ಬಾಳ್ತನ ಅಂತಾರಲ್ಲ ಆ ಥರ. ಇದು ಇವರು ಮಾಡ್ತಕ್ಕಂಥ ಇವರಿಗೆ ಈ ಅಶ್ವತ್ಥಕಟ್ಟೆ ಬಸರೆ ಗಿಡ ಅಂತ ಹೇಳ್ತಾರೆ. ಅಲ್ಲಿ ಯಾರು ನೌಗ್ರ ರೂಪದಲ್ಲಿ ಆಯಿತು ಪ್ರದಕ್ಷಿಣೆ ಮಾಡ್ತಾರೆ ಪ್ರತಿದಿನ ಒಂದು 21 ಟೈಮು 9 ಟೈಮು ಯಾರು ತಿರುಗ್ತಾರ, ಈ ಅಶ್ವತ್ಥಕಟ್ಟೆಗೆ ಅವರಿಗೆ ಆರೋಗ್ಯದಲ್ಲಿ ಶಾಂತಿ ಸಿಗುತ್ತೆ, ಮನಸ್ಸಿಗೆ ನೆಮ್ಮದಿರ್ತದೆ, ಹಣಕಾಸಿನಲ್ಲಿ ಅನುಕೂಲ ಆಗುತ್ತೆ. 2024 ಅವ್ರ ಹೆಂಡವರಿಗೆ ಏನೇನು ಪ್ಲಾನ್ಗಳಿದೆ, ಏನೇನು ಮನಸ್ಸಲ್ಲಿ ಗ್ರಾಹಕತೆಗಳಿದೆ, ಅವರಲ್ಲಿರ್ತಕ್ಕಂಥ ಏನು ಭಾವನೆ ಇದೆ ಅದು ಖಂಡಿತವಾಗಿ ಫಲ ಸಿಗುತ್ತೆ. ಇವರಿಗೆ ಬಂದು ಹರಳಿನಲ್ಲಿ ಬಂದು ನೀಲಿ ಕಲ್ಲು ಅಂತ ಹೇಳ್ತೀವಿ ನಾವು. ನೀಲಿ ಪಂಚಲ ಉಂಗುರದಲ್ಲಿ ಈ ನೀಲಿ ಕಲ್ಲ ಹರಳವನ್ನು ಧರಿಸಬೇಕಾಗುತ್ತೆ. ಧರಿಸಿದ್ದು ನಿಜ ಇತ್ತಂದ್ರೆ ಅವರು ಆರೋಗ್ಯದಲ್ಲಿ ಏರುಪೇರು, ನರ್ವ್ ವೀಕ್ನೆಸ್ಸು, ಉಷ್ಣಾಂಶ ಜಾಸ್ತಿ, ಸಾಲ ಬಾಧೆಗಳು, ಮಾಟಮಂತ್ರಗಳು ಏನಾದರೂ ಒಂದು ಕೆಟ್ಟದವರಿಗೆ ದೋಚ್ತಾ ಇದ್ರೆ ಈ 2024 ಮಕರ ರಾಶಿ ನೀಲಿ ಪಂಚಲೋಹದಲ್ಲಿ ಹಾಕಿದ್ದು ನಿಜ ಇದ್ದರೆ ಅವರ ಜೀವನದಲ್ಲಿ ಮುಂದೆ ಒಳ್ಳೆಯದಾಗುತ್ತೆ ಅನ್ನೋದು ನಮ್ಮ ಮಾರ್ಗದರ್ಶನ. ಒಳ್ಳೆಯದಾಗಲಿ. ಸಬ್ಸ್ಕ್ರೈಬ್ ಮಾಡಿ, ಕಮಿಟ್ ಮಾಡಿ, ಎಲ್ಲರಿಗೆ ನಿಮ್ಮ ಕಾರ್ಯಕ್ರಮಕ್ಕೆ ಎಲ್ಲರಿಗೆ ತಿಳಿಸುವಂಥ ಒಂದು ಮಾರ್ಗದರ್ಶನ ಮಾಡಿ. ಹೆಚ್ಚಿನ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ನಿಮ್ಮ ಯೂಟ್ಯೂಬಲ್ಲಿ ನಮ್ಮ ನಂಬರ್ ಬರ್ತಾ ಇದೆ, ನಮ್ಮ ಅಡ್ರೆಸ್ ಬರ್ತಾ ಇದೆ. ಒಂದು ಕರೆಯನ್ನು ಮಾಡಿದರೆ ನಿಮಗೆ ಖಂಡಿತವಾಗಿ ಫಲಿತಾಂಶ ಸಿಗುತ್ತೆ. ಎಲ್ಲರಿಗೆ ಒಳ್ಳೆಯದಾಗಲಿ ಅಂತ ಒಂದು ಸುತ್ತ ನಮಸ್ಕಾರ. ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ.